ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಜಾತ್ರೆ ಪ್ರಯುಕ್ತ ಊರಿಗೆ ಹೋಗಿದ್ದು. ಊರಿಗೆ ಹೋದ ಸಂದರ್ಭದಲ್ಲಿ ಮನೆಯವರೆಲ್ಲ ಸೇರಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೊರಟಿದ್ದೀವಿ. ನೋಡಿ, ಇವನು ನಮ್ಮ ಪಕ್ಕದ ಮನೆ ಪಾಪು. ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮದೇ ತೋಟದಲ್ಲಿರುವಂಥ ಮಾವಿನ ಹಣ್ಣು ತಂದು, ಇದು ಗಿಳಿ ಮಾವಿನಕಾಯಿ. ಎಷ್ಟು ಚೆನ್ನಾಗಿ ಆಟಾಡ್ತಾಯಿದೆ ನೋಡಿ ಪಾಪು. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನೆಲ್ಲ ಕಟ್ ಮಾಡ್ಕೊತಿದ್ದೀವಿ. ಈರುಳ್ಳಿನ ಸ್ಲೈಸಾಗಿ ಹೊಡ್ಕೊಂಡು ಮಾವಿನಕಾಯಿನ ನೀಟಾಗಿ ತುರ್ಕೊತಾ ಇದ್ದೀವಿ. ಇದನ್ನು ಸುಮಾರು ಒಂದು 10-15 ಮಾವಿನಕಾಯಿ ತಂದಿದ್ದು, ಅದನ್ನು ನೀಟಾಗೆಲ್ಲ ತುರ್ಕೊಂಡು, ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಇವನ್ನೆಲ್ಲ ಬಿಡಿಸ್ಕೊಂಡು ನೀಟಾಗಿ ಒಂದು ಕಡೆ ಇಟ್ಕೊಂಡಿದ್ದೀವಿ. ಆಮೇಲೆ ನೋಡ್ಬೋದು, ಇಲ್ಲಿ ಕರಿಬೇವು ಆಗಿರ್ಬೋದು, ಆಮೇಲೆ ಶುಂಠಿ ಆಗಿರ್ಬೋದು, ಇವನ್ನೆಲ್ಲ ನೀಟಾಗಿ ಬಿಡಿಸ್ಕೊತಾ ಇದ್ದಾರೆ. ಇದಕ್ಕೆ ಎಲ್ಲ ಮನೆಯವರು ಎಲ್ಲರೂ ಕೂಡ ಸಹಾಯ ಮಾಡ್ತಿದ್ದಾರೆ. ನಮ್ಮ ಅಕ್ಕ, ನಮ್ಮ ಅತ್ತಿಗೆ, ನಮ್ಮ ಹೆಂಡತಿ, ನಮ್ಮ ಅಣ್ಣ ಎಲ್ಲರೂ ಬಂದಿದ್ದರು, ಫ್ಯಾಮಿಲಿಯವರು. ನೋಡಿ, ಇದನ್ನು ನಮ್ಮದು ಹಳೆಯ ಒಂದು ಕುಟ್ಟ ಮಿಷಿನ್ ಇದೆ, ಈ ಕಲ್ಲು ಕುಟ್ಟೋದು. ಇದರಲ್ಲಿ ಕುಟ್ಟಿ ಈಗ ನೋಡಿ ಎಣ್ಣೆ ಹಾಕೊಂಡು ಪಾತ್ರೆ ಇಕ್ಕೊಂಡು ಎಣ್ಣೆ ಹಾಕಿ ನಿಂತಿದ್ದೀವಿ. ಜೀರಿಗೆ, ಸಾಸಿವೆ ಎಲ್ಲವನ್ನೂ ಕೂಡ ಹಾಕ್ಕೊಂಡು, ಆಮೇಲೆ ನಾವು ಕುಟ್ಟಿದ್ದಂಥ ಒಂದು ಏನಾಗಿರ್ಬೋದು, ಶುಂಠಿ ಆಗಿರ್ಬೋದು, ಬೆಳ್ಳುಳ್ಳಿ ಪೇಸ್ಟ್ ಇವನ್ನೆಲ್ಲ ಹಾಕ್ಕೊಂಡು, ಆಮೇಲೆ ಕಡಲೆಬೇಳೆ, ಆಮೇಲೆ ಹೆಸರುಬೇಳೆ, ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಾಗುತ್ತೆ. ಅಂದರೆ ರುಚಿ ತುಂಬ ಸಕ್ಕತ್ತಾಗಿ ಬರ್ತದೆ ಇವನ್ನೆಲ್ಲ ಹಾಕ್ಕೊಂಡ್ರೆ. ಆಮೇಲೆ ಕರಿಬೇವು ಚಟ ಅನ್ನತ್ತೆ ಎಣ್ಣೆಗೆ ಹಾಕೋದಕ್ಕೆ, ನೀವು ನೋಡ್ತಿರ್ಬೋದು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನೆಲ್ಲ ಹುರ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ನೀವು ನೋಡ್ತಿರ್ಬೋದು, ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು, ಆಮೇಲೆ ಶುಂಠಿ ಅದಕ್ಕೆ ಸ್ವಲ್ಪ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಸ್ವಲ್ಪ ಹುರ್ಕೋಬೇಕು. ಇದನ್ನು ನಿಧಾನಕ್ಕೆ ಹುರ್ಕೊಂಡು ಆಮೇಲೆ ಈ ನಾವೇನು ಮಾಡ್ತೀವಿ, ಪೇಸ್ಟ್ ಮಾಡಿರ್ತೀವಿ ಯಾವುದನ್ನು, ಈ ಮೆಣಸಿನ್ಕಾಯಿನ ಕುಟ್ಬಿಟ್ಟು ಅದನ್ನು ಹಾಕಬೇಕು. ಆಮೇಲೆ ಈರುಳ್ಳಿ ಹಾಕಬೇಕು. ಎಲ್ಲವನ್ನೂ ಹಾಕ್ಕೊಂಡು ಒಗ್ಗರಣೆನ ಅಳ್ಳಾಡಿಸ್ಬೇಕು ನಿಧಾನಕ್ಕೆ. ಇದು ಲೋ ಫ್ಲೇಮಲ್ಲಿ ಅಳ್ಳಾಡಿಸಿದ್ರೆ ಈಗ ಸ್ವಲ್ಪ ಉರಿ ಕೊಟ್ಕೊಂಡು, ಯಾಕೆಂದರೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಮಾಗಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಮಾಗ್ತದೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ. ಆಮೇಲೆ ನೀವು ಬೇಕಾದರೆ ರುಚಿಗೆ ಎಷ್ಟು ಬೇಕಾಗುತ್ತೆ, ಆಮೇಲೆ ಲಾಸ್ಟಲ್ಲಿ ನೀವು ಬೇಕಾದ್ರೆ ಉಪ್ಪು ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಓಕೆ. ಈಗ ನೆಕ್ಸ್ಟು ತುರಿದಿರೋ ಮಾವಿನಕಾಯಿನ ಹಾಕಿ ಸ್ವಲ್ಪ ಚೆನ್ನಾಗಿ ಉರಿಬೇಕು. ಅದು ಕೂಡ ಮಾವಿನಕಾಯಿ ಮತ್ತು ಈರುಳ್ಳಿ ಎರಡೂ ಕೂಡ ಒಂದಾಗದಾಗ ಇನ್ನೂ ಚೆನ್ನಾಗಿ ಬರ್ತದೆ. ಆಮೇಲೆ ಕಾಯಿ, ನಾವು ಮೊದಲೇ ತೆಂಗಿನ ನಾಡವರು, ಅರಸೀಕೆರೆಯವರು, ಕಾಯಿ ಯಥೇಚ್ಛವಾಗಿ ನಾವು ಬೆಳಿತೀವಿ. ಆಮೇಲೆ ಹುರಿದಿರೋ ಅಂಥ ಮೆಣಸಿನ್ಕಾಯಿ ಹಾಕಿ ಎಲ್ಲ ಆದಮೇಲೆ ರೆಡಿಯಾಗಿದೆ. ಈಗ ನೋಡಿ, ಈಗ ರೈಸಿಗೆ ಹಾಕ್ಕೊಂಡು ಕಲಿಸ್ತಾ ಇದ್ದೀವಿ. ಒಳ್ಳೆ ಫ್ಲೇವರ್, ಒಳ್ಳೆ ವಾಸನೆ ಬರ್ತಾ ಇದೆ. ಅಕ್ಕಪಕ್ಕದ ಮನೆಯವರು ಕೇಳ್ತಾ ಇದ್ದಾರೆ, ಚಿತ್ರಾನ್ನ ಎಷ್ಟು ಸಕಾರ ವಾಸನೆ ಬರ್ತಿದೆ ಅಂತ. ನಮ್ಮ ಅಣ್ಣ ಈಗ ಕೊಡ್ತಾ ಇದ್ದೀವಿ. ಹೆಂಗೈತೆ? ಚೆನ್ನಾಗೈತಾ? ಚಿತ್ರಾನ್ನ ಎಲ್ಲ ಟೇಸ್ಟ್ ಎಲ್ಲ ನಿಮ್ಮ ಅನಿಸಿಕೆಗಳು ಹೇಳಿ. ಚಿತ್ರಾನ್ನ ಲೈಫಲ್ಲಿ